ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನಂತರೂ ಮಸ್ತ್ ಇದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ರಿ ಅಂತ ಅಂದ್ಕೊಳ್ಳಿ ನೋಡ್ರಿ. ನೋಡ್ಬೋದ್ರಿ, ಇಷ್ಟು ತರಕಾರಿ ತರಕ ಊರ ಕಡೆಗಾದ್ರೆ ಒಂದು 50 ರೂಪಾಯಿ ಹಂಗೆ ಹೋಗ್ತದೆ ನೋಡ್ರಿ. 50 ರೂಪಾಯಿ ಭೀ ಹೋಗಂಗಿಲ್ಲ ರೀ, ಯಾಕಂದ್ರೆ ಎಲ್ಲ ಪಾವ್ ಕಿಲೋ ಇವು ಅಷ್ಟೇ. ಟೊಮೆಟೊ ಅಷ್ಟೇ ಅರ್ಧ ಕಿಲೋ ಅವ ರೀ. ಮತ್ತು ಇಲ್ಲಿ 5 ರೂಪಾಯಿ ಕರಿಬೇವಿನ ಸೊಪ್ಪು, 5 ರೂಪಾಯಿ ಕೊತ್ತಂಬರಿ ಸೊಪ್ಪು ತಂದೀನಿ ರೀ. ಇಷ್ಟಕ್ಕೆ ಎಷ್ಟು ಹೋಗ್ಯದ ಅಂತಂದ್ರೆ 142 ರೂಪಾಯಿ ಹೋಗ್ಯದ ನೋಡ್ರಿ ಫ್ರೆಂಡ್ಸ. ಇವೆರಡು ನುಗ್ಗೆಕಾಯಿ ಎರಡವ್ರಿ, ಇವು ಹಿಂಗೆ ಕಟ್ ಮಾಡಿಸ್ಕೊಂಡು ತಂದೀನಿ ರೀ. ಕವರ್ನಾಗ ಹಿಡಿಯಲ್ದಕ್ಕೆ ಎರಡವ್ರಿ. ಇವು ಎರಡಕ್ಕೆ ಎಷ್ಟು 4 ತೊಗೊಂಡಿದ್ದ 50 ರೂಪಾಯಿ ಅಂದ್ರಿ. ಇವು ಎರಡು ತೊಗೊಂಡಿದ್ದಕ್ಕೆ 30 ರೂಪಾಯಿ ಕೊಟ್ಟ ನೋಡ್ರಿ ದರಿದ್ರದವನು. 30 ರೂಪಾಯಿ ಕೊಟ್ಟಾನ. 30 ರೂಪಾಯಿಗೆ ಎರಡು, 50 ರೂಪಾಯಿಗಾದ್ರೆ 4 ಅಂತ. ಹಂಗಾಗ್ಬಿಟ್ಟು ಸುಮ್ಮನೆ ತಂದು ಒಣಗೋತವ್ರಿ. ಸಾಕು ಎರಡೇ ಅಂತ ಎರಡೇ ತಂದೀನಿ ರೀ ನಾನು. ಈಗ ಏನು ಮಾಡಲ್ರಿ, ಪಲಾವ್ ಮಾಡ್ತೀನಿ ರೀ ಒಂದು ಸ್ವಲ್ಪ. ಇವು ಬೆಳಗ್ಗೆ ಮಾಡ್ತೀನಿ ರೀ ಸಾಂಬಾರು. ಬೆಂಡೆಕಾಯಿನೂ ಬೆಳಗ್ಗೆ ಮಾಡ್ತೀನಿ ರೀ. ಇವು ಕ್ಯಾರೆಟ್ ಅವು ಅಂತಂದ್ರೆ ಪಲಾವಿಗೆ ಅದಕ್ಕೆ ಆತಾವ ಅಂತ ತಂದು ನೋಡ್ರಿ. ಇವು ಇರಂಗೇ ಇಲ್ಲರಿ, ಜಾಸ್ತಿ ದಿವಸ ತಂದರೂ ಜಾಸ್ತಿ ದಿವಸ ಇಟ್ರೆ ಕೊಳತೆ ಹೋಗ್ತಾವೆ ನೋಡ್ರಿ. ಇಷ್ಟಕ್ಕೆ 142 ರೂಪಾಯಿ ನೋಡ್ರಿ. ಶಾಕ್ ಅದ ನಾ ಅಂತರೂ ನೋಡಿಬಿಟ್ಟು. ಏನಪ್ಪ ಇಷ್ಟೊಂದು ಕಾಸ್ಟ್ಲಿ ಬೆಂಗಳೂರು ಜೀವನ ಹಿಂಗೆ ನೋಡ್ರಿ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಹೊಟ್ಟೆ ಪಾಡಿಗಾರ ತಿನ್ನಲೇಬೇಕು. ಎಷ್ಟೇ ಕಾಸ್ಟ್ಲಿ ಇರಲಿ, ಹೆಂಗೆ ಇರಲಿ, ಅವ್ರಿಗೂ ಗೊತ್ತಾಗ್ತದೆ ಎಷ್ಟೇ ಕಾಸ್ಟ್ಲಿ ಕೊಟ್ಟರು ಅವ್ರು ತೊಗೊಂಡು ಹೋಗ್ತಾರಂತ. ಹಂಗಾಗ್ಬಿಟ್ಟು ಅಷ್ಟು ಕಾಸ್ಟ್ಲಿ ನೋಡ್ರಿ. ಟೊಮೊಟೊ 10 ರೂಪಾಯಿ ಕಿಲೋ ತಿನ್ನಲ್ಲ ಯಾವಾಗ ಯಾರ್ಯಾರು ಒಂದೊಂದು ಸರ್ತಿ. ಆವಾಗ ಅಷ್ಟು 10 ರೂಪಾಯಿಗೆ 1.5 ಕಿಲೋ ಹಂಗೆ ಕೊಡ್ತಾರೆ. ಈಗ ನೋಡಿದ್ರೆ ಇಲ್ಲಿ ನೋಡ್ರಿ, ಇವು ತಂದು ಕವರ್ನ ಹಾಗೆ ಇಟ್ಟೀನಿ ರೀ, ನಾನು ತೆಗ್ದಿಲ್ಲ. ಅದಕ್ಕೆ ನೋಡ್ಬೋದು ಮೆತ್ತಗಾಗ್ಯದ. ಇದೇ ಮಾಡ್ತೀನಿ ರೀ. ಒಂದು ಸ್ವಲ್ಪ ಮೇಲಿನ ಸಪ್ಪಿ ತೆಗೆದು ಇರಂಗೆ ಇಲ್ಲರಿ ತಂದ್ರೆ ಅವು ಕ್ಯಾರೆಕ್ಟರ್ ಕೊಳತೆ ಹೋಗ್ತಾವೆ. ಅವು ನಮ್ಮ ಊರ ಕಡೆನಪ್ಲೆ ಕ್ಯಾರೆಕ್ಟರ್ ಸಿಗಂಗೆ ಇಲ್ಲ ರೀ. ಹಲ್ವಾ ಅದು ಮಾಡೋಕೆ ಮತ್ತು ಪಲ್ಯ ಮಾಡೋಕ್ಕೂ ಚಲೋ ಇರ್ತದೆ ರೀ ಅದು. ಆದ್ರೆ ಅವು ಸಿಗಂಗೆ ಇಲ್ಲ ನೋಡ್ರಿ. ಅವು ತೊಗೋಬೇಕಂತಂದ್ರೂ ಸಿಗಂಗಿಲ್ಲ. ಬರೀ ಇವೇ ಸಿಗ್ತಾವೆ ಈ ಕಡೆ. ಹಂಗಾಗಿ ಯಾವ ಸಿಗ್ತಾವೆ ಅವು ತಿಂದು ಜೀವನ ನಡೆಸೋದು ನೋಡ್ರಿ ಫ್ರೆಂಡ್ಸ. ಇಷ್ಟಕ್ಕೆ ನಾನು 140 ರೂಪಾಯಿ ಅಂತಂದ್ರೆ ಕಷ್ಟ ರೀ. ಹೆಂಗೆ ಮಾಡಿ ತಿನ್ನಬೇಕು, ಏನು ಮಾಡಿ ತಿನ್ನಬೇಕು, ಎಲ್ಲನೂ ಖರೀದಿ ಕೊಟ್ಟೆ ತೊಗೋಬೇಕು. ಇಲ್ಲಿ ಬೆಂಗಳೂರದಾಗ ಯಾವುದು ಸಸ್ತಾ ಸಿಗಂಗಿಲ್ಲ. ಇಲ್ಲಿ ಹೆಬ್ಬಗುಡಿಗೆ ಹೋದ್ರೆ ಒಂದು ಸ್ವಲ್ಪ, ಈ ಕಡೆ ನಮ್ಮ ಮನೆಯವ್ರು ಬರೋ ಕಡೆ ಹೋದ್ರೆ ಒಂದು ಸ್ವಲ್ಪ ಸಸ್ತಾ ಸಿಗ್ತಾವ್ರಿ. ನಾ ಈ ಕಡೆ ಬರೋ ಮುಂದೆ ನೋಡಮ್ ತರಮಂತ ಈ ಕಡೆಯಿಂದ ತಂದ್ರಿ. ಅವ್ರು ಯಾವಾಗ ಬರಬೇಕು, ಯಾವಾಗ ತರಬೇಕು, ಟೊಮೆಟೊ ಆಗಿವು. ಮತ್ತು ನಾನು ಫಸ್ಟ್ ಶಿಫ್ಟ್ ಹೋಗಿದ್ದಲ್ರಿ, ಬಂದಮೇಲೆ ಅಡುಗೆ ಮಾಡ್ಲಿಕ್ಕತ್ತದಂತ ಅಲ್ಲೇ ಊಟ ಮಾಡಿ ಬಂದೀನಿ ರೀ ಕ್ಯಾಂಟೀನ್ನಾಗ. ಒಂದು ಅಕ್ಕ ಬ್ಯಾಡ ಅಂತಂದ್ರೂ ಮನೆಗೆ ಹೋಗಿ ಎಲ್ಲಿ ಮಾಡ್ತಿ ಬಾ ಅಂತ ಅವಳ ಕೋಪನಲ್ಲೇ ನನಗೂ ಊಟ ಕೊಟ್ಟಳು ನೋಡ್ರಿ. ಒಲ್ಲ ಅಂತಂದ್ರು ಭೀ ನಂಗೆ ಉಣಿಸಿ ಕಳ್ಸ್ಯಾರ. ಭಾಳ ಜೀವ ಮಾಡ್ತಾರೆ ನೋಡ್ರಿ ನಂಗೆ ಕಂಪ್ನ್ಯಾಗ ಅಕ್ಕ. ಭಾಳ ಖುಷಿ ಆಗ್ತದ್ರಿ ನಮ್ಗಂತ. ದೇವರು ಎಲ್ಲಾರ ಒಂದು ಜೀವನನ ಇದು ಮಾಡಿಟ್ಟಿರ್ತಾನಲ್ರಿ, ಸೃಷ್ಟಿ ಮಾಡಿಟ್ಟಿರ್ತಾನೆ ನಮ್ಗಂತ ಪ್ರೀತಿ ಮಾಡೋಕೆ, ನಮ್ಗಂತ ಕಾಳಜಿ ತೋರ್ಸೋಕ್ಕಂತ ಯಾರು ಒಬ್ರು ಇದ್ದೇ ಇರ್ತಾರೆ. ಸಂಬಂಧಿಕರೇ, ಒಡ ಹುಟ್ಟಿದವ್ರೆ, ಫ್ಯಾಮಿಲಿನೇ ಆಗಬೇಕು ಅಂತ ಏನಿಲ್ಲ ನೋಡ್ರಿ. ಪ್ರೀತಿ ಕೊಡೋಕೆ ಯಾವ ರಕ್ತ ಸಂಬಂಧನೂ ಬೇಕಿಲ್ಲರಿ. ಎಲ್ಲ ಸಂಬಂಧಗಳು ದೂರ ಆದ್ಮೇಲೆ ನೆನೆಸಿ ವೇಸ್ಟ್ ಅಂತ ಅನ್ಕೋತೀನಿ ರೀ ನಾನು. ಆದರೂ ನೆನಪು ಹೋಗಂಗಿಲ್ಲ ರೀ ಅವು. ಇವೆಲ್ಲ ತೆಗ್ದೀಗ ನಾನು ಸ್ವಚ್ಛ ಮಾಡಿ ಇಡ್ತೀನಿ ರೀ. ಇಲ್ಲಿ ಬೆಂಗಳೂರಲ್ಲಿ ಏನಿಟ್ರೂ ಕೊಳಿತಾವೆ ನೋಡ್ರಿ. ಅದೇ ಊರ ಕಡೆಗಾದ್ರೆ ಎಷ್ಟು ದಿವಸ ಆದರೂ ಏನೂ ಆಗಂಗಿಲ್ಲ. ಒಣಗ್ತಾವೆ ಖರೆ, ಕೊಳೆಯೋದು ಮಾಡೋದು ಆಗಂಗಿಲ್ಲ. ಇಲ್ಲಿಂದ ಕೋಲ್ಡ್ ಅಪ್ಲೆ ಇರ್ತದೆ ರೀ ವಾತಾವರಣ. ಚಲೋ ಬಿಸಿಲೇ ಇರೋಂಗಿಲ್ಲ. ಹಂಗಾಗಿ ಏನಾರ ಇದಾಗ್ತವೋ ಏನೋ ಗೊತ್ತಿಲ್ಲ. ಏನೇ ತಂದರೂ ಒಂದು ಇದಾಗ್ಬಿಡ್ತಾವೆ, ಕೊಳ್ತು ಹೋಗ್ಬಿಡ್ತಾವೆ ಇವು ಗಜ್ರಿ. ಅದಕ್ಕೆ ನಾನು ಪಾವು ಕಿಲೋ ತರಬೇಕಂದ ಸುಮ್ಮನೆ ತಂದ್ರೆ ಅವು ಎಷ್ಟು 2-3 ಸರ್ತಿ ನಾವು ಸುಮ್ಮನೆ ಬಿಟ್ಟಕ್ಕೀನಿ ರೀ ಪಲಾವಿಗೆ. ಅದಕ್ಕೆ ಹಾಕಕ್ಕೆ ಬರ್ತವೆ. ಅವೇನು ಪಲ್ಯ ಮಾಡ್ಲಿಕ್ಕೆ ಏನು ಬರೋಂಗಿಲ್ಲ. ಪಲ್ಯ ಮಾಡಿದ್ರೂ ಟೇಸ್ಟ್ ಆಗಂಗಿಲ್ಲ ರೀ. ಹಾಗಾಗಿ ಒಂದು 4 ಅಷ್ಟೇ ತಂದೀನಿ ರೀ ನಾನು. ಇವತ್ತೊಂದು ಸ್ವಲ್ಪ ಪಲಾವ್ ಮಾಡ್ತೀನಿ, ಮತ್ತು ಸೋಮವಾರ ಟಿಫಿನಿಗೆ ಒಂದು ಸ್ವಲ್ಪ ಮಾಡಿದ್ರೆ ಆಯ್ತು ನನಗೆ ಅಂತ. ನಮ್ಮ ಮನೆಯವ್ರು ಊಟ ಮಾಡಿ ಹೋಗಲ್ಲ ರೀ, ಅವ್ರಿಗೆ ಅಲ್ಲೇ ಕೊಡ್ತಾರೆ. ಹಂಗಾಗ್ಬಿಟ್ಟು ನಂಗೆ ಒಬ್ಬಾಕಿಗೆ ಮುಂಜಾನೆ ಮಾಡ್ಕೊಂಡು ಹೋಗೋದು. ಪಲಾವ್ ಮಾಡಿದ್ರೆ ಆಯಿತು ಅಂತ ಈಗ ಒಂದು ಸ್ವಲ್ಪ ಮತ್ತು 2 ಟೈಮ್ಗೆ ಆಗೋಷ್ಟು ಅಂತ ತಂದೀನಿ ರೀ ನಾನು. ಅದು 2 ಹಾಕಿದ್ರೆ ಸಾಕು ರೀ. ಸೌತೆಕಾಯಿ ಮೊನ್ನೆ 2 ತಂದೀನಿ. ಒಂದು ತೊಗೊಂಡು ಹೋಗೀನಿ ರೀ ನಾನು ಕಂಪ್ನಿಗೆ. ತೊಗೊಂಡು ಹೋಗಿ ತಿಂದೆ. ಈಗ ಅದು ಒಂದು ಕೊಳಿಲಕ್ಕೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಏನಿಟ್ರಿ ಇರಂಗಿಲ್ಲ ನೋಡ್ರಿ ಬೆಂಗಳೂರದಾಗ. ನಾವು ಎಷ್ಟೇ ಸ್ವಚ್ಛ ಮಾಡಿ ಶುದ್ಧ ಮಾಡಿ ಇಡ್ತೀವಿ ಅಂತಂದ್ರೂ ಇರಂಗೇ ಇಲ್ಲ. ಕೊಳತರ ಹೋಗ್ತವ, ಹುಳಾರ ಹತ್ತವ, ಏನರ ಬ್ಯಾಳೆ ಭೀ ಹಾಗೆ ರೀ. ಈ ತಂಪು ಪರಿಸಿಯವಲ್ರಿ, ಅದಕ್ಕೆ ಹತ್ತಿರ್ಬೇಕಂತ ಅನ್ನಿಸ್ತದೆ. ಊರ ಕಡೆಗಾದ್ರೆ ಹೆಂಗೆ ಖಡಕ್ ಬಿಸಿಲು ಇರ್ತದೆ, ಏನಾದ್ರೂ ಏನಾಗಂಗಿಲ್ಲ.
ಇಲ್ಲಿನ ವಾತಾವರಣಕ್ಕೆ ಕಡಲೆಬೇಳೆ ಕೊಟ್ಟು ಕಳ್ಸಿಲ್ಲ ನಮ್ಮ ಅಕ್ಕ. ಅದ್ರಾಗೂ ಪೂರ್ತಿ ನುಸಿ ಆಗ್ಯಾವ್ರಿ. ನಾ ವಾರಕ್ಕೂ ಒಣ ಹಾಕ್ತೀನಿ, ಆದ್ರೂ ಅವು ಹೋಗಲ್ವೇ ರೀ. ಒಳಗೆ ಮನೆ ಮಾಡ್ಕೊತಾವ್ರಿ. ಅದಕ್ಕೆ ಹೋಗಲು ಬಿಟ್ಟಾಕ್ಲಕ್ಕ ಮನಸ್ಸಿಲ್ರಿ. ಈಗೆಲ್ಲ ಇಲ್ಲಿ ಖರೀದಿ ಕೊಟ್ಟು ತಿನ್ನಬೇಕು. ಇದ್ದಿದ್ದು ಬಿಟ್ಟಾಕಿ ಮತ್ತು ಆಮೇಲೆ ಖರೀದಿ ತಂದು ಕೊಡ್ಬೇಕೇನ್ರಿ. ಹಾಗಾಗಿ ಬಿಟ್ಟಾಕ್ಲಕ್ಕ ಮನಸ್ಸು ಆಗಂಗಿಲ್ಲ. ಹೋಗಲಿ ಹಾಗೆ ಇಟ್ಟೀನಿ. ಬಿಸಿಲು ಇದ್ದಾಗ ಹಾಕ್ತೀನಿ. ಮನೆಗೇನ್ರಿ ಭಾನುವಾರ ಒಂದು ಬಾಗಿಲು ಮುಂದೆ ಅಷ್ಟೇ ಇದು ಬರ್ತದೆ ರೀ. ಇಲ್ಲಿಂದ 9 ಗಂಟೆಗೆ ಇಲ್ಲಿ ಇರ್ತದೆ ರೀ ಬಿಸಿಲು. ಆಮೇಲೆ ಇಷ್ಟು 10 ಗಂಟೆಗೆ ಬಾಗ್ಲಾಗ ಇರ್ತದೆ ನೋಡಿರಿ. ಕರೆಕ್ಟ್ ಎಕ್ಸಾಕ್ಟ್ ಬಾಗ್ಲಾಗ ಇರ್ತದೆ. 11 ಗಂಟೆ 12 ಗಂಟೆ ತನಕ ಬಿಸಿಲು ಇರ್ತದೆ ನೋಡಿರಿ. ಅದ್ರಾಗ ಅಷ್ಟರದಾಗ ಏನು ಒಣಗ್ತಾ ಹೇಳ್ರಿ. ಏನೋ ಒಂದು ಸ್ವಲ್ಪ ದಿನ ಪೂರ್ತಿ ಹಾಕಿದ್ರೆ ಚಲೋ ಒಣಗ್ತಾವೆ. ಅಲ್ಲಿ ಬಿಸಿಲು ಇರಂಗಿಲ್ಲ ರೀ. ಯಾಕಂದ್ರೆ ಎದ್ರ ಭೀ ಮನೆ ಅವಲ್ರಿ. ಅವು ಸೂರು ನೆರಳು ಅಂತಾರಲ್ರಿ, ಸೂರು ನೆರಳು ಬೀಳ್ತದೆ. ಹಾಗಾಗಿ ಅವು ಇದಾಗಿ ಹೋಗ್ತಾವೆ ನೋಡಿರಿ. ಈಗ ನಾ ಅಡುಗೆ ಮಾಡ್ತೀನಿ ರೀ. ಇಷ್ಟು ಮೆಣಸಿನ್ಕಾಯಿ ಸುಲ್ ತೆಗೆದು ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ ನಿಮ್ಗೆ. ನೋಡಿರಿ ಫ್ರೆಂಡ್ಸ, ಕೊತ್ತಂಬರಿ ಎಲ್ಲ ಸೋಸ್ದ್ರ ಇಷ್ಟು ವೇಸ್ಟ್ ನೋಡಿರಿ. ಇಷ್ಟು ವೇಸ್ಟ್ ಬಂದದ ನೋಡಿರಿ. ನೋಡ್ಬೋದು ಇದ್ರಾಗ ಅರ್ಧ ಕಡ್ಡಿನೇ ನೋಡಿರಿ. ಏನಿಲ್ಲ. ಎಷ್ಟು ಮೋಸ ಮಾಡ್ತಾರೆ ರೈತರ ಹತ್ರ. ಅತಿ ಕಡಿಮೆ ಬೆಲೆಗೆ ತಂದು ಎಷ್ಟು ಮೋಸ ಮಾಡಿ ಜನರಿಗೆ ಹಿಂಗೆ ಕೊಡ್ತಾರೆ ನೋಡಿರಿ. ಈಗ ಇಲ್ಲಿ ಎಲ್ಲ ಸೋಸಿ ಹಿಂಗಿಟ್ಟು ನೋಡಿರಿ. ನೋಡ್ಬೋದು ಎಷ್ಟು ಚಲೋ ಕಾಣತ್ತ ಅಂತ. ತರಕಾರಿ ಇದ್ರೆ ಮನ್ಯಾಗ ಏನು ಮಾಡೋಕ್ಕೆ ಇದಾಗಂಗಿಲ್ಲ ರೀ. ಏನೇ ಒಂದು ಮಾಡ್ಕೊಂಡು ತಿನ್ಬೋದು. ತರಕಾರಿ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ತೀವಿ ನೋಡಿರಿ. ಅಡುಗೆ ಮಾಡ್ಲಿಕ್ಕೆ ತರಕಾರಿ ಇದ್ರೆ ಹೇಳೋದೇ ಹತ್ತಂಗಿಲ್ಲ. ಆರಾಮಾಗಿ ಮಾಡ್ಬೋದು ನೋಡಿರಿ ನಾವು. ಈ ರೀತಿ ಇಟ್ಟರೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟರೆ ಇರ್ತಾವೆ ರೀ. ಮೆಣಸಿನ್ಕಾಯಿ ನಾನು ಜಾಸ್ತಿನೇ ತಂದೀನಿ ರೀ. ಹಸಿ ಮೆಣಸಿನ್ಕಾಯಿ ಇರ್ಬೇಕು ರೀ. ಚಲೋ ಅವ ನೋಡಿರಿ. ದಪ್ಪ ಕರ್ರಗಿದ್ದು ತರಬೇಕು. ಖಾರ ಇರ್ತಾವೆ ರೀ. ಖಾರ ಅವ ನೋಡಿರಿ. ಇವು ಇಷ್ಟು ಆಗ್ಯಾವ ನೋಡಿರಿ. ತಂದು ಇಷ್ಟೆಲ್ಲ ಈಗ ತೊಳೆದು ಇಡ್ತೀನಿ ರೀ. ನಾನು ಇಟ್ಟು ಅಡುಗೆ ಮಾಡ್ತೀನಿ ನೋಡಿರಿ. ಮತ್ತು ಸಿಗ್ತೀನಿ ರೀ ಆಮೇಲಿಂದ. ನುಗ್ಗಿಕಾಯಿ ಭಾಳ ಎಳಿಕವ ರೀ. ನಂಗಂದ್ರೆ ಭಾಳ ಇಷ್ಟ ಆದವು. ಇವು ನಾಳೆಗೆ ಮಾಡಿದ್ರೇ ಚಲೋ ಇರ್ತಾವೆ ರೀ. ಮತ್ತು ಇಡ್ತೀನಿ ಅಂದ್ರೆ ಇರಂಗಿಲ್ಲ. ನುಗ್ಗಿಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಅಂತೂ ಎಷ್ಟು ಚಲೋ ಆಗ್ತದ ಕೇಳಬೇಡ್ರಿ. ನುಗ್ಗಿಕಾಯಿ ಟೇಸ್ಟೇ ಕೊಡ್ತದ. ಅಷ್ಟು ಚಲೋ ಆಗ್ತದೆ ನೋಡಿರಿ. ಈಗ ಮತ್ತು ಸಿಗ್ತೀನಿ ರೀ. ನಾನು ಅಡುಗೆ ಮಾಡ್ತೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಅಡುಗೆ ಮಾಡ್ತೀನಿ ರೀ. ನೋಡಿರಿ ಪಲಾವ್ ಮಾಡೀನಿ ರೀ. ಈಗ ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡೋದು ನೋಡಿರಿ. ಸಿಂಪಲಾಗಿ ಮಾಡೀನಿ ರೀ. ಏನು ಹಾಕಿಲ್ಲ ಅಷ್ಟೊಂದು. ತರಕಾರಿ ಎಲ್ಲ ಇದ್ವು ಅಷ್ಟು ಹಾಕಿದ್ದು. ಮೊಸರು ಅದು ಏನೂ ಹಾಕಿಲ್ಲ ರೀ ನಾನು. ಪುದೀನ ಅದು ನೋಡ್ಬೋದು ಯಾವ ರೀತಿಯಾಗಿ ಬಂದದ್ದು ನಮ್ಮ ಪಲಾವ್ ಅಂತ. ನಂಗಾರ ಬಾಯ್ದಾಗ ನೀರು ಕೊಡ್ತಾವ. ನಮ್ಮ ಮನೆಯವ್ರು ಯಾವಾಗ ಬರ್ತಾರಂತ ಹಾದಿ ಕೇಳ್ತೀನಿ. ಯಾಕಂದ್ರೆ ಹಸುವಾಗ್ಯವ್ರಿ. ಅದಕ್ಕೆ ನೋಡ್ಬೋದು ಎಷ್ಟು ಮಸ್ತಾಗಿ ಬಂದದಂತ ನೋಡ್ಬೋದು ನೀವೇ. ಸಿಂಪಲಾಗಿ ಮಾಡಿದ್ರು ನಾವು ಸೋನಾ ಮಸೂರಿ ಅಕ್ಕಿ ಉಮ್ಮಲ್ ನೋಡ್ರಿ. ನಂಗೆ ಅವು ಇಷ್ಟ ಆಗಂಗಿಲ್ಲ. ನಾವು ಊಟ ಮಾಡೋದು ಇವು ನುಚ್ಚಕ್ಕಿ ನೋಡಿರಿ. ನುಚ್ಚಕ್ಕಿ ಊಟ ಮಾಡ್ತೀವಿ. ನುಚ್ಚಕ್ಕಿ ಇಷ್ಟು ಟೇಸ್ಟ್ ಇರ್ತಾವೆ. ಒಂದು ಸರ್ತಿ ನೀವು ತಂದು ನೋಡಿರಿ. ಮತ್ತು ಅವೇ ಉಣ್ತೀರಿ ನೀವು. ಅಷ್ಟು ಚಲೋ ಆಗಿರ್ತದೆ ನೋಡಿರಿ. ನಂಗಂತೂ ಇದೇ ಇಷ್ಟ ಆಗ್ತದೆ ನುಚ್ಚಕ್ಕಿನಿ. ಮತ್ತು ಇಲ್ಲೊಂದು ಸ್ವಲ್ಪ ಸಲಾಡ್ ಕೊಯ್ದಿಟ್ಟು. ಬೈ ಫ್ರೆಂಡ್ಸ, ಮತ್ತು ಸಿಗ್ತೀನಿ ರೀ ಮುಂದಿನ ವ್ಲಾಗ್ ಒಳಗೆ.